ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನೀವು ಹೀಗೆ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಇರುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವಿಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವೈಟಮಿನ್ ಡಿ ಬಹಳಷ್ಟು ಜನರಲ್ಲಿ ಇದು ಡೆಫಿಷಿಯಂಟ್ ಇರುತ್ತೆ. ವೈ ವೈಟಮಿನ್ ಡಿ ಡೆಫಿಷಿಯನ್ಸಿ ಅಷ್ಟು ಕಾಮನ್ ಆಗಿದೆ ನಮ್ಮಲ್ಲಿ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿಮ್ಗೆ ಗೊತ್ತಿರೋ ಹಾಗೇನೆ ವೈಟಮಿನ್ ಡಿ ಏನಿದೆ, ಇದು ಫ್ಯಾಟ್ ಸೊಲ್ಯೂಬಲ್ ವೈಟಮಿನ್. ಓಕೆ, ಕೊಬ್ಬಿನಾಂಶ ಎಲ್ಲಿರುತ್ತೆ ಅಲ್ಲಿಂದ ಇದು ಅಬ್ಸಾರ್ಬ್ ಆಗ್ತಾ ಇರುತ್ತೆ, ಫ್ಯಾಟ್ ಅಲ್ಲಿ ಸೊಲ್ಯೂಬಲ್ ಆಗಿರುತ್ತೆ. ಆ್ಯಂಡ್ ಈ ವೈಟಮಿನ್ ಬಹಳಷ್ಟು ಇಂಪಾರ್ಟೆಂಟ್ ರೋಲ್ಸನ್ನು ಪ್ಲೇ ಮಾಡ್ತಾ ಇರುತ್ತೆ. ಸೊ ವೈಟಮಿನ್ ಡಿ ಡೆಫಿಷಿಯನ್ಸಿಯಲ್ಲಿ ನಮಗೆ ಸುಮಾರಷ್ಟು ಲಕ್ಷಣಗಳು, ಬೋನ್ ಪೇನ್ ಇರ್ಬೋದು, ಕ್ರ್ಯಾಂಪ್ಸ್ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಲೈಕ್ BP ಇರ್ಬೋದು, ಕೆಲವೊಂದು ಕ್ಯಾನ್ಸರ್ಸ್, ಸ್ಕಿನ್ ಲೀಷನ್ಸ್, ಇವೆಲ್ಲ ಸುಮಾರಷ್ಟು ಸಿಂಪ್ಟಮ್ಸ್ ನಮಗೆ ಬರ್ತಾ ಇರ್ತವೆ. ಸೊ ಈ ವೈಟಮಿನ್ ಡಿ ಡೆಫಿಷಿಯನ್ಸಿಯಲ್ಲಿ ಏನೇನು ಲಕ್ಷಣಗಳು ಬರ್ಬೋದು ಅನ್ನೋದನ್ನು ಸಹ ನಾನು ಒಂದು ಸಪ್ರೇಟ್ ವಿಡಿಯೋವನ್ನು ಮಾಡಿದ್ದೇನೆ. ಬಟ್ ಕ್ವೆಶನ್ ಬರುತ್ತೆ, ವೈ ಆರ್ ವಿ ಡೆಫಿಷಿಯಂಟ್ ಇನ್ ವೈಟಮಿನ್ ಡಿ? ಈಗ ಜನರು ಈಗಿನ ಕಾಲದಲ್ಲಿ ಈ ಆಫೀಸಸ್ಸಿಂದ ಅಥವಾ ತಮ್ಮ ಕಾಂಪ್ರಿಹೆನ್ಸಿವ್ ಹೆಲ್ತ್ ಪ್ಯಾನಲ್, ಆ ಪ್ಯಾನಲ್, ಈ ಪ್ಯಾನಲ್ ಮಾಡಿಸಿದಾಗ ವೈಟಮಿನ್ ಡಿ ಒನ್ ಆಫ್ ದ ಮೋಸ್ಟ್ ಕಾಮನ್ಲಿ ಡನ್ ಟೆಸ್ಟ್ ಇರುತ್ತೆ. ಆ್ಯಂಡ್ ನೀವು ನೋಡ್ಬೋದು ಬಹಳಷ್ಟು ಜನರಲ್ಲಿ ಇದು ಕಡಿಮೆ ಇರುತ್ತೆ. ಸೊ ಈಗ ಏನಾಗ್ತಾ ಇದೆ ದಟ್ ನಮಗೆ ಸೂರ್ಯನ ಕಿರಣ ಇಷ್ಟು ಫ್ರೀಲಿ ಅವೈಲೇಬಲ್ ಇದ್ರೂ ವೈ ಆರ್ ವಿ ಡೆಫಿಷಿಯಂಟ್ ಅಂತ. ಸೊ ದ ಮೋಸ್ಟ್ ಕಾಮನ್ ರೀಸನ್ ಫಾರ್ ವೈಟಮಿನ್ ಡಿ ಡೆಫಿಷಿಯನ್ಸಿ ಅಂದರೆ ಲೆಸ್ ಆಫ್ ಸನ್ ಎಕ್ಸ್ಪೋಜರ್. ನಾವು ಸೂರ್ಯನ ಕಿರಣಕ್ಕೆ ಎಕ್ಸ್ಪೋಸ್ ಆಗ್ತಾನೇ ಇರೋದಿಲ್ಲ. ಒಂದು, ನಮ್ಮ ಲೈಫ್ ಸ್ಟೈಲ್ ಆಗಿದೆ. ನಾವು AC ಚೇಂಬರ್ಸಲ್ಲಿ ಕೂತ್ಕೊಳ್ತೇವೆ ಅಥವಾ ಕ್ಲೋಸ್ಡ್ ರೂಮ್ಸಲ್ಲಿ ಕೂತ್ಕೊಳ್ತೇವೆ, ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡಿರ್ತೇವೆ. ಸೂರ್ಯನ ಕಿರಣಗಳನ್ನು ಪಡೆಯುವಷ್ಟು ನಮಗೆ ಟೈಮ್ ಇಲ್ಲ. ಓಕೆ, ಸೊ ಸನ್ನಿಗೆ ಎಕ್ಸ್ಪೋಸೇ ಆಗ್ತಾ ಇರೋದಿಲ್ಲ ನಾವು. ಆ್ಯಂಡ್ ವೆನ್ ಸನ್ನಿಗೆ ಎಕ್ಸ್ಪೋಸ್ ಆಗೋದಿಲ್ಲ, ಸೂರ್ಯನ ಕಿರಣಗಳು ನಮ್ಮ ಚರ್ಮದ ಮೇಲೆ ಯಾವಾಗ ಬೀಳೋದಿಲ್ಲ, ಆವಾಗ ಈ ವೈಟಮಿನ್ ಡಿ ಸಿಂಥಸಿಸ್ ಆಗೋದಿಲ್ಲ. ಸೊ ವೈಟಮಿನ್ ಡಿ ಸಿಂಥಸಿಸ್ ಆಗೋದು ನಮ್ಮ ಚರ್ಮದಲ್ಲಿ. ಎಸ್, ನಾವು ತಿನ್ನುವಂಥ ಆಹಾರದಲ್ಲೂ ವೈಟಮಿನ್ ಡಿ ಇರುತ್ತೆ, ಬಟ್ ಮೆಜಾರಿಟಿ ಆಫ್ ದ ವೈಟಮಿನ್ ಡಿ ಏನಿದೆ ದಟ್ ಈಸ್ ಫ್ರಾಮ್ ದ ಸನ್ಲೈಟ್. ನಮ್ಮ ಸ್ಕಿನ್ ಮೇಲೆ ಯಾವಾಗ ಬೀಳುತ್ತೆ ಆವಾಗ ಈ ವೈಟಮಿನ್ ಡಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಆ್ಯಂಡ್ ಯಾವಾಗ ಈ ಸನ್ ಎಕ್ಸ್ಪೋಜರೇ ಇರೋದಿಲ್ಲ, ದಟ್ ಈಸ್ ವೆನ್ ದ ಡೆಫಿಷಿಯನ್ಸಿ ವಿಲ್ ಸ್ಟಾರ್ಟ್. ಈಗ ನೀವು ನೋಡ್ಬೋದು, ಮಕ್ಕಳಾಗಲಿ ವಯಸ್ಕರಾಗಲಿ, ಈಗ ನಮಗೆ ಹೊರಗೆ ಹೋಗೋದೇ ಇಲ್ಲ, ನಾವು ತುಂಬ ಬಿಸಿಲಿದೆ, ವಿ ಕೆನಾಟ್ ಗೋ ಅಂತ ಬಹಳಷ್ಟು ಜನ ಒಳಗಡೆನೇ ಇರ್ತಾರೆ. ಆ್ಯಂಡ್ ನಮ್ಮ ಲೈಫ್ ಸ್ಟೈಲೇ ಹಾಗಾಗ್ಬಿಟ್ಟಿದೆ. ಸೊ ನಮ್ಮ ಚರ್ಮದ ಮೇಲೆ ವೈಟಮಿನ್ ಡಿ ಬೀಳ್ತಾನೆ ಇರೋದಿಲ್ಲ. ಸೆಕೆಂಡ್ಲಿ, ಈಗ ನೀವು ಸಪೋಸ್ ಕ್ಲೋದಿಂಗ್, ಈಗ ಕೆಲವೊಂದು ರಿಲಿಜನ್ಸಲ್ಲಿ ಅವರು ಕಂಪ್ಲೀಟ್ಲಿ ಅವ್ರನ್ನ ಕವರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಟೈಮಲ್ಲೆಲ್ಲ ಏನಾಗುತ್ತೆ, ಸನ್ ರೇಸ್ ಅವರ ಬಾಡಿ ಮೇಲೆ ಬೀಳದೇ ಇದ್ದಾಗ ಅಂಥ ಮಹಿಳೆಯರಲ್ಲಿ ನಾವು ನೋಡ್ತಾ ಇರ್ತೇವೆ ಅವರಿಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ. ಸೊ ಆದ್ದರಿಂದ ಮಹಿಳೆಯರು ಯಾವತ್ತೂ ಕಂಪ್ಲೇಂಟ್ ಮಾಡ್ತಿರ್ತಾರೆ, ನಮಗೆ ಕೈ ಕಾಲು ನೋಯ್ತಾ ಇದೆ, ತುಂಬ ಜಾಯಿಂಟ್ಸ್ ಪೇನು, ಮಸಲ್ಲು ಎಳ್ದಂಗೆ ಆಗ್ತಾ ಇರುತ್ತೆ, ಸುಸ್ತು, ಏನು ಮಾಡೋಕ್ಕೂ ಮನಸ್ಸಿರೋದಿಲ್ಲ, ಒಂಥರ ಡಿಪ್ರೆಷನ್ ಥರ ಆಗ್ತಾ ಇದೆ ಅಂತ. ಬಿಕಾಸ್ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ. ವೈಟಮಿನ್ ಡಿ ಅವರ ಬಾಡಿ ಮೇಲೆ ಬೀಳೋದೇ ಇಲ್ಲ. ಎಸ್ಪೆಷಲಿ ನಾವು ಈ ಪರ್ದ ಎಲ್ಲ ಹಾಕ್ಕೊಂಡಿದ್ದಾಗ ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ಆದಾಗ ಈ ಥರದ ಲಕ್ಷಣಗಳನ್ನು ನಾವು ನೋಡ್ತಾ ಇರ್ತೇವೆ. ಅದೇ ಹೈ ಲ್ಯಾಟಿಟ್ಯೂಡ್ ಅಂದರೆ ಎಲ್ಲಿ ಈ ಸೂರ್ಯ ಕಿರಣ ಬರೋದೇ ಇಲ್ಲ, ಬಹಳ ಮಂತ್ಸ್ ಏನಿರುತ್ತೆ ವಿಂಟರೇ ಇರುತ್ತೆ, ಅಲ್ಲಿ ಸೂರ್ಯ ಬರೋದೇ ಇಲ್ಲ, ಅಂಥ ಕಂಡೀಷನ್ಸಲ್ಲಿ ತುಂಬ ಚಳಿ ಇರುತ್ತೆ. ಅವರು ಕ್ಲೋದಿಂಗನ್ನು ಸಹ, ಈ ವಿಂಟರ್ ಕ್ಲೋದಿಂಗನ್ನು ಭಾಳ ಹಾಕ್ಕೊಂಡಿರ್ತಾರೆ, ಈ ಕ್ಯಾಪ್ಸು, ಜಾಕೆಟ್ಸು ಇವೆಲ್ಲ. ಸೊ ಆವಾಗ ಏನಾಗುತ್ತೆ, ವೈಟಮಿನ್ ಡಿ ಸಿಗೋದಿಲ್ಲ. ಅಂತಹ ಜಿಯೋಗ್ರಫಿಕ್ ಏರಿಯಾಸಲ್ಲಿ ನಾವು ಈ ವೈಟಮಿನ್ ಡಿ ಡೆಫಿಷಿಯನ್ಸಿಯನ್ನು ನೋಡ್ತಾ ಇರ್ತೇವೆ. ಆ್ಯಂಡ್ ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ಹಾಕ್ಕೊಂಡ್ರೆ ನಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗ್ತಾ ಇರುತ್ತಾ? ಸೊ ನಾನು ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾ, ಸನ್ಸ್ಕ್ರೀನ್ ಯೂಸ್ ಮಾಡಬಾರ್ದಾ ಅಂತ ಕೆಲವೊಮ್ಮೆ ಕ್ವೆಶನ್ ಬರ್ತಾ ಇರುತ್ತೆ.
ಸನ್ಸ್ಕ್ರೀನ್ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ, ಈ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡುತ್ತೆ, ಸ್ಕಿನ್ ಬರ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಕೆಲವೊಂದು ಸ್ಟಡೀಸ್ ಹೇಳ್ತವೆ. ಕೆಲವೊಂದು ಸ್ಟಡೀಸ್ ಏನು ಹೇಳ್ತವೆ, ನೀವು ಸನ್ಸ್ಕ್ರೀನನ್ನು ಏನು ಯೂಸ್ ಮಾಡ್ತಾ ಇದ್ದೀರಾ ಅದರ SPF ಏನಿದೆ, ಸನ್ ಪ್ರೊಟೆಕ್ಷನ್ ಫಾರ್ಮುಲಾ, ವೆನ್ ಯು ಆರ್ ಯೂಸಿಂಗ್ ಇಟ್ ಬಿಟ್ವೀನ್ 30 to 50 ಅಷ್ಟು ಅಮೌಂಟ್ ಆಫ್ ಸನ್ಸ್ಕ್ರೀನ್ ಹಾಕ್ಕೊಂಡಾಗ ಈವನ್ ನೀವು ಸ್ವಲ್ಪ ಟೈಮಲ್ಲಾದರೂ ನೀವು ಸೂರ್ಯಕಿರಣಕ್ಕೆ ನೀವು ಎಕ್ಸ್ಪೋಸ್ ಆದಾಗ ಅಷ್ಟು ನಿಮಗೆ ವೈಟಮಿನ್ ಡಿ ಸಿಗತ್ತೆ. ಸೊ ಇಷ್ಟು ಅಮೌಂಟ್ ಆಫ್ ಸನ್ಸ್ಕ್ರೀನ್ ಏನಿದೆ ನಿಮ್ಮ ವೈಟಮಿನ್ ಡಿ ಪ್ರೊಡಕ್ಷನನ್ನು ಬ್ಲಾಕ್ ಮಾಡೋದಿಲ್ಲ. ಸೊ ನೀವು ಸ್ವಲ್ಪ ಟೈಮ್ ಅಟ್ಲೀಸ್ಟ್ ಒಂದು 20 minutes 15 minutes ಆದರೂ ಸನ್ನಲ್ಲಿ ಸ್ಪೆಂಡ್ ಮಾಡಿದರೆ, ಈವನ್ ದೋ ನೀವು ಸನ್ಸ್ಕ್ರೀನ್ ಹಾಕ್ಕೊಂಡಿದ್ರೂ ಸಹ ದ್ಯಾಟ್ ವುಡ್ ಹೆಲ್ಪ್ ಯು ಟು ಗೆಟ್ ಅ ವೈಟಮಿನ್ ಡಿ ಅಂತ ಸ್ಟಡೀಸ್ ತೋರಿಸ್ಕೊಡ್ತಾರೆ. ಈ ಸ್ಟಡಿಯನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತಲ್ಲಿ ಅವರು ಒಂದು ಸ್ಟಡಿ ಮಾಡಿ ನೋಡಿದ್ರು. ಸೊ ಈ ಸನ್ಸ್ಕ್ರೀನ್ ಹಾಕೊಂಡಾಗ ವೈಟಮಿನ್ ಡಿ ಲೆವೆಲ್ ಮೇಲೆ ಎಷ್ಟು ಇಂಪ್ಯಾಕ್ಟನ್ನು ಮಾಡ್ತಾ ಇದೆ ಅಂತ. ಆ್ಯಂಡ್ ಇದನ್ನು ಅವರು ಪತ್ತೆ ಹಚ್ಚಿದ್ರು ದ್ಯಾಟ್ ಎಸ್, ನೀವು ಸನ್ಸ್ಕ್ರೀನ್ ಹಾಕೊಳ್ತೀರಾ, ಯಾವುದು ಅಷ್ಟು SPF ಅಲ್ಲಿರುತ್ತೆ, ದ್ಯಾಟ್ ಶುಡ್ ನಾಟ್ ಬ್ಲಾಕ್ ನಿಮ್ಮ ವೈಟಮಿನ್ ಡಿ ಪ್ರೊಡಕ್ಷನನ್ನು. ಬಟ್ ನೀವು ಸನ್ಗೆ ಎಕ್ಸ್ಪೋಸ್ ಆದಾಗ ನಿಮ್ಮ ಬಾಡಿ ಡೆಫಿನೆಟ್ಲಿ ವೈಟಮಿನ್ ಡಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅದೇ ರೀತಿ ಏರ್ ಪೊಲ್ಯೂಷನ್, ಈಗ ಈ ಪೊಲ್ಯೂಷನ್ ಇರೋದ್ರಿಂದ, ವಾಯು ಮಾಲಿನ್ಯ ಆಗಿರೋದ್ರಿಂದ ಏನಾಗುತ್ತೆ, ಸೂರ್ಯ ಕಿರಣ ಬರೋಕ್ಕೆ ಆಗೋದಿಲ್ಲ, UVB ರೇಸ್ ಬರೋದೇ ಇಲ್ಲ, ಅದು ಸ್ಕ್ಯಾಟರ್ ಆಗಿಬಿಡತ್ತೆ. ಸೊ ಯಾವಾಗ ಸ್ಕ್ಯಾಟರ್ ಆಗುತ್ತೆ ನಮ್ಮ ಸ್ಕಿನ್ ಮೇಲೆ ಬೀಳೋದೇ ಇಲ್ಲ ಆ್ಯಂಡ್ ವೈಟಮಿನ್ ಡಿ ಪ್ರೊಡಕ್ಷನ್ ಇರೋದಿಲ್ಲ. ಸೊ ಎಸ್, ವಾಯು ಮಾಲಿನ್ಯದಿಂದಲೂ ಸಹ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗಬಹುದು. ಆ್ಯಂಡ್ ಯಾರಿಗೆ ತ್ವಚೆ ಸ್ವಲ್ಪ ಕಂದು ಬಣ್ಣದ್ದಿರುತ್ತೆ, ದೇ ಆರ್ ಲಿಟಲ್ ಡಾರ್ಕಿಶ್ ಕಾಂಪ್ಲೆಕ್ಷನ್ ಯಾರಿಗಿರುತ್ತೆ, ಈ ಮೆಲನಿನ್ ಈ ವೈಟಮಿನ್ ಡಿ ಪ್ರೊಡಕ್ಷನ್ ಅನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ. ಸೊ ದ್ಯಾಟ್ ಅದು ಈ ಸನ್ ರೇಸ್ ಏನು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಕೊಡ್ತಾ ಇರೋದಿಲ್ಲ. ಸೊ ಇಂಥವರಲ್ಲೆಲ್ಲ ನಾವು ವೈಟಮಿನ್ ಡಿ ಡೆಫಿಷಿಯನ್ಸಿಯನ್ನ ನೋಡಬಹುದು. ಈಗ ನೆಕ್ಸ್ಟ್ ಬರುತ್ತೆ ಲಿವರ್. ಸೊ ಯಾಕೆ ಲಿವರ್ ಇಂಪಾರ್ಟೆಂಟ್ ಇರುತ್ತೆ ವೈಟಮಿನ್ ಡಿ ಅಲ್ಲಿ ಅಂತ ತಿಳ್ಕೊಳೋಕ್ಕಿಂತ ಮೊದಲು ಯು ಶುಡ್ ನೋ ವೈಟಮಿನ್ ಡಿ ಹೇಗೆ ಮೆಟಬಲೈಸ್ ಆಗುತ್ತೆ ಅಂತ. ಸೊ ಲೆಟ್ ಅಸ್ ಜಸ್ಟ್ ಹ್ಯಾವ್ ಅ ಬ್ರೀಫ್ ಸೆಷನ್ ಟು ಅಂಡರ್ಸ್ಟ್ಯಾಂಡ್ ಹೇಗೆ ವೈಟಮಿನ್ ಡಿ ನಮ್ಮ ದೇಹದಲ್ಲಿ ಮೆಟಬಲೈಸ್ ಆಗುತ್ತೆ ಅಂತ. ಸೊ ಈ ಸೂರ್ಯನ ಕಿರಣಗಳು ಯಾವಾಗ ನಮ್ಮ ಚರ್ಮದ ಮೇಲ್ ಬೀಳ್ತವೆ, ಈ ಚರ್ಮದ ಕೆಳಗೆ ಕೊಬ್ಬಿರುತ್ತೆ, ಅದು ಈ ಕೊಲೆಸ್ಟ್ರಾಲ್ ತರ. ಓಕೆ, ಸೊ ಅಲ್ಲಿ ಯಾವಾಗ ಈ ಕಿರಣಗಳು ಬೀಳ್ತಾವೆ UVB ರೇಸ್, ಆವಾಗ ಇಲ್ಲಿ ಈ ವೈಟಮಿನ್ ಡಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗತ್ತೆ. ಸೊ ಜಸ್ಟ್ ನೀವು ಸೂರ್ಯನ ನೋಡ್ತಾ ಇದ್ರೆ ನಿಮ್ಗೆ ವೈಟಮಿನ್ ಡಿ ಬರೋದಿಲ್ಲ, ನಿಮ್ಮ ಚರ್ಮದ ಮೇಲೆ ಸೂರ್ಯನ ಕಿರಣಗಳು ಬೀಳಬೇಕು, ಆವಾಗ ಇಲ್ಲಿ ಕೆಳಗಿರುವಂತಹ pre-D3 ಏನಿರುತ್ತೆ ಈ ಕೊಲೆ ಕ್ಯಾಲ್ಸಿಫೆರಾಲ್ ಆಗಿ ಕನ್ವರ್ಟ್ ಆಗತ್ತೆ. ಈ ಕೊಲೆ ಕ್ಯಾಲ್ಸಿಫೆರಾಲ್ ರಕ್ತದ ಮುಖಾಂತರ ನಿಮ್ಮ ಲಿವರಿಗೆ ಬರುತ್ತೆ. ಸೊ ಸಪೋಸ್ ಯಾವುದೇ ಒಂದು ಕಾರಣದಿಂದ ನಿಮ್ಮ ಲಿವರ್ ಡ್ಯಾಮೇಜ್ ಆಗಿದೆ, ನಿಮ್ಗೆ ನೀವು ಕುಡಿದು ನಿಮ್ಗೆ ಲಿವರ್ ಸಿರೋಸಿಸ್ ಆಗಿ ಹೋಗಿದೆ, ಲಿವರ್ ಫೇಲಿಯರ್ ಆಗಿ ಹೋಗಿದೆ, ಅಂತ ಕಂಡೀಷನ್ಸ್ ಅಲ್ಲೆಲ್ಲ ಈ ನೆಕ್ಸ್ಟ್ ಸ್ಟೆಪ್ ಈ pre-D3 ಇರೋದು ಈ ವಿಟಮಿನ್ D2 ಆಗಿ ಕನ್ವರ್ಟೇ ಆಗೋದಿಲ್ಲ, ನಿಮ್ಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗತ್ತೆ, ಕ್ಯಾಲ್ಸಿಯಂ ಎಲ್ಲ ಕಡಿಮೆ ಆಗತ್ತೆ, ಬೋನ್ ಎಲ್ಲ ವೀಕ್ ಆಗತ್ತೆ. ಅದೇ ರೀತಿ ಸಪೋಸ್ ನಿಮ್ ಲಿವರ್ ಸರಿ ಇತ್ತು ಬಟ್ ನಿಮ್ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಇದೆ, ಯಾಕಂದ್ರೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದು ಕಿಡ್ನಿಯಲ್ಲಿ ಆಗ್ತಾ ಇರುತ್ತೆ. ಸಪೋಸ್ ಕಿಡ್ನಿಗೆ ಕ್ರಾನಿಕ್ ಕಿಡ್ನಿ ಡಿಸೀಸು, ಡಯಾಬಿಟಿಸ್ ಇಂದ, BP ಇಂದ, ನೆಫ್ರೋಟಿಕ್ ಸಿಂಡ್ರೋಮ್ ಇಂದ, ಔಷಧಿಗಳಿಂದ ಈ ಕಿಡ್ನಿ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿದೆ. ಸೊ ಆವಾಗ ಏನಾಗತ್ತೆ, ಈ ಥರ್ಡ್ ಸ್ಟೆಪ್ ಏನಿದೆ ಅದು ಆಗೋದೇ ಇಲ್ಲ, ಈ ವಿಟಮಿನ್ ಡಿ ಏನಿದೆ ಅದು ನೆಕ್ಸ್ಟ್ ಸ್ಟೆಪ್ಗೆ ಕನ್ವರ್ಟ್ ಆಗೋದೇ ಇಲ್ಲ. ಸೊ ನಿಮ್ಗೆ ಮತ್ತೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಬರುತ್ತೆ. ಸೊ ವಿಟಮಿನ್ ಡಿ ಡೆಫಿಷಿಯನ್ಸಿ ಬಂದಾಗ ನಿಮ್ಗೆ ಕ್ಯಾಲ್ಸಿಯಂ ಕಡಿಮೆ ಆಗೋದು, ಕೈಕಾಲು ನೋಯಿಸೋದು, ಬೋನ್ ಫ್ರಾಕ್ಚರ್ ಆಗೋದು, ಇವೆಲ್ಲ ಪ್ರಾಬ್ಲಮ್ಗಳು ಬರ್ಲಿಕ್ಕೆ ಶುರು ಆಗ್ತವೆ. ಸೊ ಲಿವರ್ ಮತ್ತೆ ಕಿಡ್ನಿ ಬಹಳ ಇಂಪಾರ್ಟೆಂಟ್ ಇರುತ್ತೆ ನಿಮ್ಮ ಈ ವೈಟಮಿನ್ ಡಿ ಮೆಟಬಾಲಿಸಮ್ ಅಲ್ಲಿ. ಸೊ ನೀವು ನೋಡಿದ ಹಾಗೇನೆ ಲಿವರ್ ಬಹಳ ಇಂಪಾರ್ಟೆಂಟ್ ಒಂದು ಆರ್ಗನ್, ಯಾವುದು ಈ ವೈಟಮಿನ್ ಡಿ ಮೆಟಬಾಲಿಸಮಿಗೆ ಬೇಕಾಗತ್ತೆ. ಸೊ ಸಪೋಸ್ ನಿಮ್ಮ ಲಿವರಿಗೆ ಏನಾದರೂ ಡ್ಯಾಮೇಜ್ ಆಯಿತು, ಆಲ್ಕೋಹಾಲ್ ಕುಡಿತಾ ಇದ್ದೀರಾ, ಲಿವರ್ ಡ್ಯಾಮೇಜ್ ಆಗಿ ಹೋಗಿದೆ, ನಿಮಗೆ ಸಿರೋಸಿಸ್ ಆಗಿ ಹೋಗಿದೆ, ಇಂಥ ಕಂಡೀಷನ್ಸ್ ಅಲ್ಲೆಲ್ಲ ಏನಾಗುತ್ತೆ, ವೈಟಮಿನ್ ಡಿ ಪ್ರೊಡಕ್ಷನ್ನೇ ಆಗ್ತಾ ಇರೋದಿಲ್ಲ, ಆ ಎಂಜೈಮಿಗೆ ಸರಿ ಮಾಡಿ ಕೆಲಸನೇ ಮಾಡೋಕ್ಕಾಗ್ತಾ ಇರೋದಿಲ್ಲ. ಸೊ ವೈಟಮಿನ್ ಡಿ ಡೆಫಿಷಿಯನ್ಸಿಯನ್ನು ನಾವು ಈ ಮದ್ಯಪಾನ, ಎಕ್ಸೆಸಿವ್ ಮದ್ಯಪಾನ ಮಾಡೋರಲ್ಲಿ, ಲಿವರ್ ಫೇಲ್ ಆದವರಲ್ಲೆಲ್ಲ ನೋಡ್ತಾ ಇರ್ತೇವೆ. ಸೊ ಲಿವರಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂದಾಗ ವೈಟಮಿನ್ ಡಿ ಡೆಫಿಷಿಯನ್ಸಿ ಬರ್ಬೋದು. ಅದೇ ರೀತಿ ಕಿಡ್ನಿ
ಯಾಕಂದ್ರೆ ಲಿವರಿಂದ ಅದು ಕಿಡ್ನಿಗೆ ಹೋಗುತ್ತೆ. ಸೊ ಕಿಡ್ನಿಯಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂದಾಗ ಸಹ ವೈಟಮಿನ್ ಡಿ ಕಡಿಮೆ ಆಗ್ಬೋದು. ಈಗ ನಿಮಗೆ ಸಪೋಸ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಂದಿದೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಆದಾಗ ಈ ವೈಟಮಿನ್ ಡಿ ಪ್ರೊಡಕ್ಷನ್ನು ಅಥವಾ ಸಿಂಥಸಿಸು ಸರಿ ಆಗೋದಿಲ್ಲ. ಸೊ ಅಂಥ ಪೇಷಂಟ್ಸಲ್ಲಿ, ಈ ಪೇಷಂಟ್ಸ್ ಯಾರಿಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇರುತ್ತೆ ಅವರಿಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ. ಕೆಲವೊಂದು ಮೆಡಿಸಿನ್ಸ್ ಅವು ಸಹ ವೈಟಮಿನ್ ಡಿ ಡೆಫಿಷಿಯನ್ಸಿಯನ್ನು ಮಾಡಬಹುದು. ಲೈಕ್ ಸ್ಟಿರಾಯ್ಡ್ಸ್ ನೀವು ತೆಗೆದುಕೊಳ್ತಾ ಇತ್ತು ಅಂತ ಹೇಳಿದರೆ, ಅಥವಾ ಕೆಲವೊಂದು HIV ಹಾಕುವಂತಹ ಔಷಧಿಗಳು, ಕೆಲವೊಂದು ಎಂಟಾಸಿಡ್ಸ್ ವೈಟಮಿನ್ ಡಿ ಡೆಫಿಷಿಯನ್ಸಿಯನ್ನು ಮಾಡಬಹುದು. ಎಂಟಾಸಿಡ್ಸ್ ಅಂದರೆ ಈ ಅಸಿಡಿಟಿಗೆ ನಾವೇನು ಔಷಧಿ ಕೊಡ್ತಾ ಇರ್ತೇವೆ ಅವು ಏನು ಮಾಡ್ತವೆ, ಈ ಮ್ಯಾಗ್ನೀಷಿಯಮನ್ನು ತೆಗಿತಾವು. ಸೊ ಮ್ಯಾಗ್ನೀಷಿಯಮ್ ಈ ವೈಟಮಿನ್ ಡಿ ಸಿಂಥಸಿಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇರುತ್ತೆ. ಸೊ ಮ್ಯಾಗ್ನೀಷಿಯಮ್ ತೆಗೆದಾಗ ವೈಟಮಿನ್ ಡಿ ಸಿಂಥಸಿಸ್ ಎಫೆಕ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ಅವುಗಳಿಂದ ಕೆಲವೊಮ್ಮೆ ನಿಮಗೆ ಈ ಥರದ ಪ್ರಾಬ್ಲಮ್ ಬರ್ಬೋದು. ಪ್ರೊಲಾಂಗ್ಡ್ ನಾವು ಎಂಟಾಸಿಡ್ ಯೂಸ್ ಮಾಡ್ತಾ ಇದ್ದಾಗ ಸಮ್ಟೈಮ್ಸ್ ವಿ ಸಿ ವೈಟಮಿನ್ ಡಿ ಡೆಫಿಷಿಯನ್ಸಿ. ಕೆಲವೊಂದು ಈ ಫಿಟ್ಸಿಗೆ, ಎಪಿಲೆಪ್ಸಿಗೆ ಕೊಡುವಂಥ ಔಷಧಿಗಳು ಏನಿರ್ತವೆ ಅವುಗಳಿಂದ ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗ್ಬೋದು. ಸೊ ಕೆಲವೊಂದು ಮೆಡಿಸಿನ್ ಸಹ ವೈಟಮಿನ್ ಡಿ ಡೆಫಿಷಿಯನ್ಸಿಯನ್ನು ಮಾಡ್ಬೋದು. ನೆಕ್ಸ್ಟ್, ನಿಮಗೆ ಬೊಜ್ಜಿತ್ತು ಅಂದಾಗ, ಸಪೋಸ್ ನೀವು ಬಹಳ ವೇಟ್ ಇದ್ದೀರಾ, ನಿಮಗೆ ಫ್ಯಾಟ್ ಬಹಳ ಜಾಸ್ತಿ ಇದೆ ಅಂದರೆ ಆ ಫ್ಯಾಟ್ ಸೆಲ್ಸ್ ಏನಿರ್ತವೆ ವೈಟಮಿನ್ ಡಿ ಅನ್ನು ಟ್ರ್ಯಾಪ್ ಮಾಡ್ಕೊಂಡು ಬಿಡ್ತವೆ. ಸೊ ಹೀಗೆ ವೈಟಮಿನ್ ಡಿ ಅನ್ನು ಹಿಡಿದಿಟ್ಕೊಂಡು ಬಿಟ್ಟಾಗ ವೈಟಮಿನ್ ಡಿ ನಿಮ್ಮ ಬಾಡಿಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ವೈಟಮಿನ್ ಡಿ ಕಡಿಮೆ ಆಗ್ತಾ ಇದ್ದ ಹಾಗೆ ನೀವು ವೇಟನ್ನು ಸಹ ಗೇನ್ ಮಾಡ್ತಾ ಬರ್ಬೋದು. ಸೊ ಇವೆರಡೂ ಇಂಟರ್ ರಿಲೇಟೆಡ್ ಇರ್ತವೆ. ಸೊ ಎಸ್, if you are obese, then you can have vitamin D deficiency. ಈಗ ನಿಮಗೆ ಗಟ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಹೇಳಿದರೆ, ಸಪೋಸ್ ನಿಮಗೆ ಇನ್ಫ್ಲಮೇಟರಿ ಬಾವೆಲ್ ಡಿಸೀಸ್ ಇದೆ, ಕರುಳಿನ ಉರಿಯೂತದ ರೋಗ, ಲೈಕ್ ಕ್ರಾನ್ಸ್ ಇರ್ಬೋದು, ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು, ಸೀಲಿಯಾಕ್ ಡಿಸೀಸ್ ಇರ್ಬೋದು, ಅಥವಾ ನಿಮಗೆ ಬೇರಿಯಾಟ್ರಿಕ್ ಸರ್ಜರಿ, ಈ ಹೊಟ್ಟೆಯ ಒಂದು ಪಾರ್ಟನ್ನು ತೆಗೆದಿದ್ದಾರೆ, ನೀವು ತುಂಬ ದಪ್ಪಗಿದ್ದೀರಾ ಅಂತ ಹೇಳ್ಕೊಂಡು ಆ ಸರ್ಜರಿಯನ್ನು ಮಾಡಿದ್ದಾರೆ. ಹೀಗೆಲ್ಲ ಮಾಡಿದಾಗ ಏನಾಗುತ್ತೆ, ನಿಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗ್ಬೋದು. ಯಾಕೆ? ಫಸ್ಟ್ ಆಫ್ ಆಲ್ ನಿಮಗೆ ಈ ಥರದ್ದು ಏನಾದರೂ ಪ್ರಾಬ್ಲಮ್ ಇದೆ ಅಂದಾಗ ನಿಮಗೆ ಅಬ್ಸಾರ್ಪ್ಷನ್, ವೈಟಮಿನ್ ಡಿ ಅನ್ನು ನಮ್ಮ ಬಾಡಿ ಸರಿಯಾಗಿ ಹೀರ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ ಒಂದು. ಎರಡನೇದು, ನಿಮಗೆ ಈ ರೀತಿ ಪ್ರಾಬ್ಲಮ್ ಇದ್ದಾಗ ಬಹಳಷ್ಟು ಡೈಟ್ರಿ ರಿಸ್ಟ್ರಿಕ್ಷನ್ ಇರುತ್ತೆ, ನೀವು ಇದು ತಿನ್ನಕ್ಕಾಗಲ್ಲ ಅದು ತಿನ್ನಕ್ಕಾಗಲ್ಲ ಅಂತ. ಸೊ ನಿಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗಿಬಿಡ್ಬೋದು. ಆ್ಯಂಡ್ ಆಲ್ಸೋ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರೋದ್ರಿಂದ ಈ ರೀತಿ ಪ್ರಾಬ್ಲಮ್ಗಳು ವರ್ಸನ್ ಸಹ ಆಗ್ಬೋದು. ಈಗ ಒಂದು ಪೇಷಂಟಿಗೆ ಆಲ್ರೆಡಿ ಕ್ರಾನ್ಸ್ ಡಿಸೀಸ್ ಇದೆ, ಅವನಿಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗಿದೆ. ಈ ವೈಟಮಿನ್ ಡಿ ಕಡಿಮೆ ಆಗಿರೋದ್ರಿಂದ ಅವನ ಕ್ರಾನ್ಸ್ ಡಿಸೀಸು, ಅಲ್ಸರೇಟಿವ್ ಕೊಲೈಟಿಸ್ ಇನ್ನೂ ವರ್ಸನ್ ಆಗ್ಬೋದು. ಯಾಕಂದರೆ ವೈಟಮಿನ್ ಡಿ ಪ್ರೊಟೆಕ್ಟಿವ್ ಫಂಕ್ಷನನ್ನು ಮಾಡ್ತಾ ಇರುತ್ತೆ. ಸೊ ನಿಮಗೆ ಪ್ರೊಟೆಕ್ಷನ್ನೇ ಕೊಡೋದಕ್ಕೆ ಈ ವೈಟಮಿನ್ ಇರದೇ ಇದ್ದಾಗ ಕಂಡೀಷನ್ ಇನ್ನೂ ವರ್ಸನ್ ಆಗ್ಬೋದು. ಸೊ ಕೆಲವೊಂದು ಈ ಹೊಟ್ಟೆಯ ರಿಲೇಟೆಡ್ ಕಂಡೀಷನ್, ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸು, ಬ್ಯಾರಿಯಾಟ್ರಿಕ್ ಸರ್ಜರಿ, ಸೀಲಿಯಾಕ್ ಡಿಸೀಸ್, ಇವುಗಳಿಂದ ಸಹ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗಬಹುದು. ವೈಟಮಿನ್ ಡಿ ಡೆಫಿಷಿಯನ್ಸಿ ಬಹಳ ಕಾಮನ್ ಡೆಫಿಷಿಯನ್ಸಿ. ಓಕೆ, ನಿಮಗೆ ಗೊತ್ತೂ ಇರೋದಿಲ್ಲ ನಿಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗಿದೆ ಅಂತ. ಕೆಲವೊಂದ್ಸಲ ಬ್ಲಡ್ ಟೆಸ್ಟ್ ಮಾಡುವಾಗ ಗೊತ್ತಾಗತ್ತೆ, ಹೌದು ನನ್ನ ವೈಟಮಿನ್ ಡಿ ಕಡಿಮೆ ಬಂದಿದೆ, ಇನ್ಸಫಿಷಿಯೆಂಟ್ ಇದೆ ಅಂತ. ಯಾಕೆ? ಬಹಳಷ್ಟು ರೀಸನ್ನಿಂದ ಹೀಗಾಗ್ಬೋದು. ನಾನು ಹೇಳಿದೆ, ಫಸ್ಟು ರಿಲೇಟೆಡ್ ಟು ಸ್ಕಿನ್. ಈ ಡಾರ್ಕ್ ಸ್ಕಿನ್ ಇರುವಂಥ ಪೀಪಲಲ್ಲಿ ಹೇಗೆ ನಾವು ಏಜ್ ಆಗ್ತಾ ಇರ್ತೀವಿ, ನಮಗೆ ವೈಟಮಿನ್ ಡಿ ಪ್ರೊಡಕ್ಷನ್ ಮಾಡೋ ಕೆಪಾಸಿಟಿ ಕಡಿಮೆ ಆಗತ್ತೆ. ನೀವು ಸನ್ನಿಗೆ ಎಕ್ಸ್ಪೋಸೇ ಆಗ್ತಾ ಇರೋದಿಲ್ಲ, ನೀವು ಒಳಗಡೆನೇ ಇರ್ತೀರಾ, ಸನ್ ಎಕ್ಸ್ಪೋಜರ್ ಇರೋದೇ ಇಲ್ಲ. ಅಥವಾ ನೀವು ನಿಮ್ಮ ಕ್ಲೋದಿಂಗ್ ಏನಿದೆ, ನಿಮ್ಮ ಬಟ್ಟೆಗಳು ಬಹಳ ಕವರ್ಡ್ ಆಗಿಬಿಟ್ಟಿತ್ತು ಅಂದಾಗ ನಿಮಗೆ ವೈಟಮಿನ್ ಡಿ ಸಿಗದೇ ಇರ್ಬೋದು. ನೀವು ಇರುವಂತಹ ಪ್ರದೇಶ, ಜಾಗ್ರಫಿಕ್ ಏರಿಯಾದಲ್ಲಿ ಸನ್ ಬರೋದೇ ಇಲ್ಲ, ಹೈ ಲ್ಯಾಟಿಟ್ಯೂಡ್ ಏರಿಯಾಸಲ್ಲಿ, ಆವಾಗ ನಿಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗ್ಬೋದು. ನಿಮಗೆ ಲಿವರಿನ ಪ್ರಾಬ್ಲಮ್ ಇದೆ, ಆಲ್ಕೋಹಾಲಿಂದನೋ ಅಥವಾ ಎನಿ ಲಿವರ್ ರಿಲೇಟೆಡ್ ಇಶ್ಯೂಸ್ ಇತ್ತು ಅಂದಾಗ ನಿಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗ್ಬೋದು. ಕಿಡ್ನಿ ಡಿಸೀಸ್ ಇದೆ, ನಿಮಗೆ ಡಯಾಲಿಸಿಸ್ ನಡೀತಾ ಇದೆ. ಸೊ ಅಂಥ ಕಂಡೀಷನ್ಸಲ್ಲಿ ನಿಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಬರ್ಬೋದು. ಕೆಲವೊಂದು ಮೆಡಿಸಿನ್ಸ್ ಮೇಲೆ ಇದ್ದೀರಾ ನೀವು, ಸ್ಟಿರಾಯ್ಡ್ಸ್ ಮೇಲೆ, ಆ್ಯಂಟಿ ಎಪಿಲಿಪ್ಟಿಕ್ಸ್ ಮೇಲೆ, ಎಂಟಾಸಿಡ್ಸ್ ಫಾರ್ ಅ ಪ್ರೊಲಾಂಗ್ಡ್ ಯೂಸ್ ಇದ್ದಾಗ ಆವಾಗ ವೈಟಮಿನ್ ಡಿ ಡೆಫಿಷಿಯನ್ಸಿ ಬರ್ಬೋದು. ಕರುಳಿನ ರಿಲೇಟೆಡ್ ಸಿಂಪ್ಟಮ್ಸ್ ಅಥವಾ ನಿಮಗೆ ರೋಗಗಳಿದ್ದಾವೆ, ಕ್ರಾನ್ಸ್ ಡಿಸೀಸ್, ಅಲ್ಸರೇಟಿವ್ ಕೊಲೈಟಿಸ್, ಸೀಲಿಯಾಕ್ ಡಿಸೀಸ್, ಇಂಥ ಕಂಡೀಷನ್ಸಲ್ಲಿ ನಿಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಬರ್ಬೋದು. ಸೊ ಇವೆಲ್ಲದರಿಂದ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗ್ತಾ
ಇರುತ್ತೆ. ಸೊ ನಾವು ನಮ್ಮ ಮುಂದಿನ ವಿಡಿಯೋಸ್ ಅಲ್ಲಿ ನೋಡೋಣ ನಾವು ಹೇಗೆ ನಮ್ಮ ವೈಟಮಿನ್ ಡಿ ಡೆಫಿಷಿಯನ್ಸಿಯನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು, ಏನು ಸಪ್ಲಿಮೆಂಟ್ಸ್ ತಗೊಳ್ಬಹುದು, ಏನು ಆಹಾರವನ್ನ ನಾವು ತೆಗೆದುಕೊಳ್ಬಹುದು ಸೊ ದ್ಯಾಟ್ ನಮ್ಮ ವೈಟಮಿನ್ ಡಿ ಲೆವೆಲ್ಸ್ ಇಂಪ್ರೂವ್ ಆಗಬೇಕು ಅಂತ. ಅಂಡ್ ಆಲ್ಸೋ ನಮಗೆ ಎಷ್ಟು ಸನ್ ಎಕ್ಸ್ಪೋಜರ್ ಬೇಕಾಗತ್ತೆ, ನಾವು ಹೇಗೆ ವೈಟಮಿನ್ ಡಿ ಅನ್ನ ಸೂರ್ಯಕಿರಣದ ಮೂಲಕ ತಗೊಳ್ಬಹುದು ಅದರ ಬಗ್ಗೆ ಸಹ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ದ channel. Thank you.